ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ಆರ್ ಸಿ ಕಾರ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇದನ್ನು ನಾನು ಅಮೆಜಾನಿಂದ ಆರ್ಡರ್ ಮಾಡಿದ್ದೆ, ಅದು ಇಲ್ಲಿದೆ ಬಾಕ್ಸ್. ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಆ್ಯಕ್ಚುಲಿ ಎರಡು ಆರ್ ಸಿ ಕಾರ್ ಇದೆ. ಎರಡಕ್ಕೂ ಎರಡೆರಡು ವೀಡಿಯೋ, ಬೇರೆ ಬೇರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅದರಲ್ಲಿ ಬರುತ್ತೆ. ಓಕೆನಾ? ಈಗ ಫಸ್ಟು ಒಂದು ಆರ್ ಸಿ ಕಾರ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್. ಇದು ಕತ್ರಿ, ಆಮೇಲೆ ಸಲ್ಲು, ಬ್ಯಾಟ್ರಿ, ಆಮೇಲೆ ಸ್ಕ್ರೂ ಡ್ರೈವರ್ ಎಲ್ಲ ಇದೆ. ತಗೊಂಡು ನಮ್ಮ ಟೆರೆಸ್ ಮ್ಯಾಕ್ ಹೋಗೋಣ. ಅಲ್ಲಿ ಹೋಗಿ ಓಪನ್ ಮಾಡಿ ನಿಮ್ಗೆಲ್ಲನೂ ತೋರಿಸ್ತೀನಿ, ರಿವ್ಯೂ ಮಾಡಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಮೇಕೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಎರಡು ಬಾಕ್ಸ್ ಬಂದಿದೆ, ಎರಡು ಆರ್ ಸಿ ಕಾರ್ದು. ಇದನ್ನು ನಿಮಗೆ ಆಮೇಲೆ ಒಂದು ವಿಡಿಯೋ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆನಾ? ಈಗ ಬನ್ನಿ ಫ್ರೆಂಡ್ಸ್, ಇದನ್ನು ಅನ್ಬಾಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಬಾಕ್ಸು ಆರ್ ಸಿ ಕಾರ್ದು. ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲನೂ ಇದ್ರದ್ದು ಏನೇನು ಡಿಸ್ಕ್ರಿಪ್ಷನ್ ಇದೆ ಎಲ್ಲ ಬರೆದಿದ್ದಾರೆ. ಡ್ಯುಯಲ್ ಮೋಟರ್ ಇದೆ ಇದರಲ್ಲಿ, ಹೈ ಪರ್ಫಾರ್ಮೆನ್ಸು, ಆಮೇಲೆ 75 ಫೀಟ್ ರೇಂಜು, ರಿಮೋಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಓಕೆನಾ? 4+ ಏಜ್ ಅವ್ರಿಗೆ ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಶಾಕ್ ಅಬ್ಸರ್ವರು ಪ್ರತಿಯೊಂದು ಐತೆ. ಹೈ ಸ್ಟಫ್ನೆಸ್ ಕಾರ್ ಸ್ಟೀಲ್ ಎಲ್ಲ. ಮಾನ್ಸ್ಟರ್ ಟೈರ್ಸ್ ಫಾರ್ ಗ್ರಿಪ್ಪು, ರಬ್ಬರ್ ಟೈರ್ ಬರುತ್ತೆ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಅರೌಂಡು ನನಗೆ 1000 ರೂಪೀಸ್ ಆಯಿತು. ಓಕೆನಾ? ಬನ್ನಿ ಓಪನ್ ಮಾಡೇ ಬಿಡೋಣ. ಏನೋ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಆರ್ ಸಿ ಕಾರ್. ನೋಡಿ ಫ್ರೆಂಡ್ಸ್, ಇದು ರಿಮೋಟ್ ಕಂಟ್ರೋಲ್ ಕೊಟ್ಟಿರ್ತಾರೆ. ಇದನ್ನು ಪ್ಲ್ಯಾಸ್ಟಿಕ್ದು ಸ್ಕ್ರೂ ಹಾಕ್ಬಿಟ್ಟು ಜಾಯಿಂಟ್ ಮಾಡಿದ್ದಾರೆ. ಇದನ್ನು ಈಗ ನಾವು ತೆಗಿಬೇಕು. ನೋಡಿ ಫ್ರೆಂಡ್ಸ್, ಇದೇನೇ ರಿಮೋಟ್ ಕಂಟ್ರೋಲು. ನೋಡಿ, ಇದಕ್ಕೂ ಸ್ಕ್ರೂಗಳನ್ನೆಲ್ಲ ಓಪನ್ ಮಾಡಬೇಕು. ಟೋಟಲ್ 4 ಸ್ಕ್ರೂ ಇರುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಕಾರು. ಇದು ಟೆಸ್ಲಾ ಸೈಬರ್ ಟ್ರಕ್ ಅಂತ ಈ ಕಾರ್ ಹೆಸರು. ಓಕೆನಾ? ನಿಮಗೆ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಸಹ ಕೊಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ. ಚಾರ್ಜಿಂಗ್ ಕೇಬಲ್ ಸಹ ಕೊಟ್ಟಿರ್ತಾರೆ. ನೀವು ಈ ಕಾರ್ನ ನೋಡಿ ಈ ಥರ ತೋರಿಸ್ತೀನಿ ನಿಮಗೆ. ಇಲ್ಲಿ ನಿಮಗೆ ಒಂದು ಸಾಕೆಟ್ ಕೊಟ್ಟಿರ್ತಾರೆ. ಈ ಥರ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮದು ಮೊಬೈಲ್ದು ಚಾರ್ಜರ್ ಇರುತ್ತಲ್ಲ, ಅದನ್ನು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕು. ಇದನ್ನು ಅರೌಂಡು ನೀವು 1 ಅವರ್ ಚಾರ್ಜ್ ಮಾಡಬೇಕು ಅಂತ ಅನಿಸುತ್ತೆ. 1 ಅವರ್ ಚಾರ್ಜ್ ಮಾಡಿದ್ರೆ ಅರೌಂಡು ನೀವು 45 ಮಿನಿಟ್ಸು, ಅರೌಂಡು ಇನ್ನೂ 1 ಅವರನ್ನೇ ನೀವು ಚೆನ್ನಾಗಿ ಪ್ಲೇ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಮಗೆ. ಬನ್ನಿ ಫ್ರೆಂಡ್ಸ್, ನೋಡಿ ರಿಮೋಟು. ಇದರಲ್ಲಿ ಏನು ನಿಮಗೆ ಬ್ಯಾಟ್ರಿ ಏನು ಇನ್ಸರ್ಟ್ ಆಗಿರಲ್ಲ, ನಾವೇ ಇನ್ಸರ್ಟ್ ಮಾಡಬೇಕು ಬ್ಯಾಟ್ರಿನ.
ಫ್ರೆಂಡ್ಸ್ ಬನ್ನಿ. ಸ್ಕ್ರೂ ಹಾಕ್ಬಿಡೋಣ ಈಗ. ಓಕೆನಾ? ಇಲ್ಲಿ ನೀವು ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ ನೋಡಿ, ರಿಮೋಟ್ ಕಂಟ್ರೋಲ್ದು ಆನ್ ಆ್ಯಂಡ್ ಆಫ್ ಬಟನ್ ಇದು. ಫ್ರೆಂಡ್ಸ್ ಇದನ್ನು ಪೂರ್ತಿಯಾಗಿ ಚಾರ್ಜ್ ಮಾಡಿದ್ದೀನಿ ಈಗ. ಓಕೆನಾ? ಆಮೇಲೆ ಇದಕ್ಕೆ ಬ್ಯಾಟ್ರಿ ಎಲ್ಲ ಇನ್ಸರ್ಟ್ ಮಾಡಿದ್ದೀನಿ, ನೀವೇ ನೋಡಿದ್ದೀರಾ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಪ್ಲೇ ಮಾಡೋಣ ಬನ್ನಿ. ನೋಡಿ, ಇದು ಫ್ರಂಟು, ಬ್ಯಾಕು, ಲೆಫ್ಟು, ರೈಟ್ ಅಷ್ಟೇ, 4 ಆಪ್ಷನ್ ಇದೆ ಇದರಲ್ಲಿ. ಫ್ರಂಟು, ರೈಟು, ಲೆಫ್ಟು, ಫ್ರಂಟು, ಬ್ಯಾಕ್ವರ್ಡು, ಲೆಫ್ಟು, ರೈಟ್ ಅಷ್ಟೇ. ನೋಡಿ ನೋಡಿ ಫ್ರೆಂಡ್ಸ್, ಯಾವ ಥರ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಇದನ್ನು. ನಿಮ್ಗೆ ಈ ಥರ ರಿಮೋಟ್ ಕಂಟ್ರೋಲಲ್ಲಿ ಆಟ ಆಡ್ತಾಯಿದ್ರೆ ತುಂಬ ಖುಷಿ ಆಗ್ಬಿಡುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಕಾರು. ಓಕೆ ಫ್ರೆಂಡ್ಸ್ ಬನ್ನಿ, ನಿಮಗೆ ಇನ್ನೂ ಡಿಫ್ರೆಂಟ್ ಆ್ಯಂಗಲಲ್ಲೆಲ್ಲ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್ ಬನ್ನಿ. ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಫ್ಲೋರ್ ಟೆರೆಸ್ ಮೇಲೆ ನಿಂತಿದ್ದೀನಿ. ನಮ್ಮ ಕಾರ್ನ ಗ್ರೌಂಡ್ ಫ್ಲೋರ್ ಟೆರೆಸ್ ಮೇಲೆ ಇಟ್ಟಿದ್ದೀನಿ, RC ಕಾರ್ನ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾವು ಆರಾಮಾಗಿ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ಬೋದು ಅಂತ. ಎಷ್ಟು ಈಸಿಯಾಗಿ ನಿಮಗೆ ಆರಾಮಾಗಿ ರಿಮೋಟಲ್ಲಿ ಆಟ ಆಡ್ಬೋದು ನೀವು, ಇಷ್ಟು ಟೈಟಿಂದನೂ. ಇವಾಗ ನಾನು ಫುಲ್ಲು ನೆಲದ ಮೇಲೆ ಇಟ್ಬಿಟ್ಟಿದ್ದೀನಿ ಕಾರ್ನ ಫುಲ್ಲು. ನಾವು ಫಸ್ಟ್ ಫ್ಲೋರ್ ಟೆರೆಸ್ ಮೇಲೆ ನಿಂತಿದ್ವಿ. ನೋಡೋಣ ಫ್ರೆಂಡ್ಸ್ ಇಲ್ಲಿಂದ ಯಾವ ಥರ ಕಂಟ್ರೋಲ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ನಾವು. ಆರಾಮಾಗಿ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಪ್ಲೇ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ನಾವು ರಿಮೋಟ್ ಕಂಟ್ರೋಲ್ ಟೆಸ್ಟ್ ಮಾಡೋಣ. ಇದು ಎಷ್ಟು ದೂರದವರೆಗೂ ನಾವು ಈ ಕಾರ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಟೆಸ್ಟ್ ಮಾಡ್ತೀವಿ. ಇವಾಗ ಟೆಸ್ಟ್ ಮಾಡ್ತೀನಿ ನೋಡಿ. ನಮ್ಮ ಕಸಿನ್ ಇಲ್ಲೇ ಕೂತವ್ನು ರಿಮೋಟ್ ಹಿಡ್ಕೊಂಡು. ಇವನು ಇಲ್ಲೇ ಕೂತಿರ್ತಾನೆ, ಇಲ್ಲಿಂದ ರಿಮೋಟ್ ಕಂಟ್ರೋಲ್ ಮಾಡ್ತಾನೆ. ನಾನು ಈ ಕಾರ್ ಜೊತೆನೇ ಹೋಗ್ತಾ ಇರ್ತೀನಿ. ಎಷ್ಟು ದೂರದವರೆಗೂ ಕಂಟ್ರೋಲ್ ಮಾಡ್ಬೋದು ನೋಡೋಣ. ಒಂದು ಸ್ವಲ್ಪ ಸ್ಪೀಡಾಗಿ ಬರ್ತಾಯಿದೆ ಫ್ರೆಂಡ್ಸ್ ಕಾರು. ನಾನು ರಿವರ್ಸ್ ಓಡ್ತಾ ಇದ್ದೀನಿ.
ಮೋಸ್ಟ್ ಪ್ರಾಬಬ್ಲಿ ಹೋಯ್ತಾ ಅವನಿಗೆ ಕಾಣಿಸಲ್ಲ ಅನಿಸುತ್ತೆ ಕಾರು. ನೋಡಿ ಫ್ರೆಂಡ್ಸ್, ಎಷ್ಟು ದೂರ ಬರ್ತಾ ಇದೆ, ಇನ್ನೂ ಎಳೀತಾನೆ ಇದೆ. ಹೆಂಗೋ ಈ ರೋಡಲ್ಲಿ ಏನೂ ಬರ್ತಾಯಿಲ್ಲ ವೆಹಿಕಲ್ಸು, ಅದಕ್ಕೆ ಆರಾಮಾಗಿ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಇವಾಗ ಅರೌಂಡ್ ಇಲ್ಲ ಅಂದರೂ ಇದು 100 to 125 ಮೀಟ್ರ್ ಬಂದುಬಿಟ್ಟಿದ್ದೀವಿ. ಅಲ್ಲಿವರೆಗೂ ಎಳೀತಾನೆ ಇದೆ. ಬನ್ನಿ ಇವಾಗ ರಿವರ್ಸ್ ಹೋಗೋಣ. ರಿವರ್ಸ್ ಹೋಗೋಣ ಬನ್ನಿ. ರಿವರ್ಸ್ ಹೊಡಿ. ಕಾಣಿಸ್ತಾ ಇಲ್ಲ ಅವನಿಗೆ ಕಾರೇ. ಹಾಂ, ಕಾರೇ ಕಾಣಿಸ್ತಾ ಇಲ್ಲ ಅವನಿಗೆ, ಯಾಕೆ ಕಡೆನೂ ಓಡಿಸ್ತಾವನೆ. ರಿವರ್ಸ್ ರಿವರ್ಸ್. ನಡೀರಿ ಹೋಗೋಣ ವಾಪಸ್ಸು. ಹೋಯ್ತಾ ಇದೆ ನೋಡಿ ನಮ್ಮ ಕಾರ್, RC ಕಾರು. ಯಾಕೆ ಕಡೆಗೆ ಓಡಿಸ್ತಾನೆ, ಕಾಣಿಸ್ತಾನೆ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಎಷ್ಟು ದೂರ ಕೂತವನ ಅವನು. ಈಗ ಸ್ವಲ್ಪ ಅವನಿಗೆ ಹತ್ರ ಕಾಣಿಸುತ್ತೆ ಕಾರು, ಈಗ ಕಂಟ್ರೋಲ್ ಮಾಡ್ಬೋದು ಅವನು. ಕಾಣಿಸ್ತಾನೆ, ಯಾಕೆ ಆ ಕಡೆ ನೋಡಿ ಇದ. ಸ್ವಲ್ಪ ಸ್ಪೀಡೇ ಇದೆ, ಓಡಿದ್ರೆ ಮಾತ್ರ ನೀವು ಇದ್ರ ಜೊತೆ ವೀಡಿಯೋ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ. ನೋಡಿ ಹೋಯ್ತಾ ಬಿದ್ದೈತೆ ನನ್ನೇ ಬಿಟ್ಬಿಟ್ಟು. ನೋಡಿದ್ರೆ ಫ್ರೆಂಡ್ಸ್, ಹೆಂಗಿತ್ತು ರಿಮೋಟ್ ಕಂಟ್ರೋಲ್ ಟೆಸ್ಟ್. ನೋಡಿ ನಮ್ಮ ಇಬ್ಬರು ಕಸಿನ್ಸ್ ಇಲ್ಲೇ ಕೂತವ್ರೆ, ನಾನು ಮಾತ್ರ ಓಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಮ್ಮ RC ಕಾರ್ನ ಆಫ್ ರೋಡ್ ಟೆಸ್ಟ್ ಮಾಡ್ತಾಯಿದ್ದೀವಿ. ಆಫ್ ರೋಡಲ್ಲಿ ಯಾವ್ಯಾವ ಥರ ಹೋಗುತ್ತೆ ನೋಡೋಣ. ನನಗನ್ಸಿರೋ ಪ್ರಕಾರ ಸ್ವಲ್ಪ ಡಲ್ಲೇನೆ ಆಫ್ ರೋಡಲ್ಲಿ. ಅಷ್ಟೊಂದು ಸುಮಾರು 1000 ರೂಪಾಯಿ ಅಲ್ವಾ ಇದು ಬೆಲೆ, ಅಷ್ಟೇ. ಅಷ್ಟೊಂದೇನು ಕಂಫರ್ಟೇಬಲಾಗಿ ಓಡಿಸೋಕ್ಕಾಗಲ್ಲ, ಒಂದು ಲೆವೆಲ್ ಕೊಡುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಹೆಂಗೆ ಹೋಗ್ತಾ ಇದೆ ಮಣ್ಣಲ್ಲೆಲ್ಲ. ಇಲ್ಲಿ ಸ್ವಲ್ಪ ತಗ್ಲಾಕೋಗ್ಬಿಡುತ್ತೆ, ಅಲ್ಲಿ ನೋಡಿ ಸ್ಟ್ರಗಲ್ ಆಗ್ತಾಯಿದೆ, ಅದಕ್ಕೆ ಮ್ಯಾಕ್ ಎತ್ಬಿಡೋಣ. ನೋಡಿ ನೋಡಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಆಫ್ ರೋಡಲ್ಲಿ. ಆನ್ ರೋಡಲ್ಲಿ ಚೆನ್ನಾಗಿ ಹೋಗುತ್ತೆ, ಫ್ಲ್ಯಾಟ್ ಪ್ಲೇಸಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ. ಆಫ್ ರೋಡಲ್ಲಿ ಪರವಾಗಿಲ್ಲ. ಆಫ್ ರೋಡು ತಗ್ಲಾಕೋಗ್ಬಿಡೋದೆ ತಾಳಿ. ಹಾಂ, ರಿವರ್ಸ್ ಹೋಗ್ತಾವನೀಗ. ಹಾಳಾಕೆ ಬಿದ್ದೈತಿದ್ದು ಫ್ರೆಂಡ್ಸ್. ಇವಾಗ ಅವ್ನು ಮಾಡಿರೋ ಕೆಲಸಕ್ಕೆ ಅಯ್ಯೋ, ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ. ಇದು ಕಂಟ್ರೋಲ್ಗೆ ಸಿಗಲ್ಲ ಕಾರು, ಅದಕ್ಕೆ ಹಂಗೆ ಆಗ್ಬಿಡ್ತದೆ. ಹಾಂ, ರಿವರ್ಸ್ ಹೊಡಿ. ಹಾಂ, ತಗೋ ರೋಡ್ ಮ್ಯಾಕ್ ತಗೋ. ರೋಡ್ ಮ್ಯಾಕ್ಕೆ ಹೇಳಿ ಹೊಡಿ. ಹಾಂ, ನೋಡಿದ್ರೆ ಫ್ರೆಂಡ್ಸ್, ಆಫ್ ರೋಡ್ ಟೆಸ್ಟ್ ಹೆಂಗಿತ್ತು? ಪರವಾಗಿಲ್ಲ, ಒಂದು ಲೆವೆಲ್ ಕೊಡುತ್ತೆ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ಹೇಗನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ್ಯಾವ ಥರ ಅನ್ನಿಸ್ತು ನಿಮಗೆ, ನಾವು ಮಾಡಿರೋ ಟೆಸ್ಟ್ಗಳೆಲ್ಲ ಇಷ್ಟ ಆಯಿತಾ, ನಾವು ಪ್ಲೇ ಮಾಡಿರೋದು ಎಲ್ಲ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ನಿಮಗೆ ಇದನ್ನು ಮಕ್ಳಿಗೆ ಏನಾದರೂ ಪರ್ಚೇಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಬಿಡ್ತಾರೆ ಆಟ ಆಡೋಕ್ಕೆ. ನೀವು ಆರಾಮಾಗಿ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಮಕ್ಳಿಗೆ ಅಂತೂ ಆರಾಮಾಗಿ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ತುಂಬ ಸ್ಪೀಡು ಇಲ್ಲ,
ಒಂದು ಸ್ವಲ್ಪ ಸ್ಪೀಡ್ ಇದೆ ಅಷ್ಟೇ, ಜಾಸ್ತಿ ಏನು ಸ್ಪೀಡಿಲ್ಲ, ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಆಫ್ ರೋಡ್ ಎಲ್ಲ ಪರವಾಗಿಲ್ಲ, ಒಂದು ಲೆವೆಲ್ಗೆ ಹೋಗುತ್ತೆ. ನೋಡಿ, ನಿಮ್ಮ ಮಕ್ಕಳು ಏನಾದರೂ ಪರ್ಚೇಸ್ ಮಾಡಿಕೊಡ್ತೀನಿ ಅಂದರೆ, ಅಥವಾ ನಿಮಗೇನಾದ್ರೂ ಈ ಥರ RC ಕಾರ್ನ ಆಡೋಕ್ಕೆ ಏನಾದರೂ ಇಷ್ಟ ಇದ್ದರೆ ನೀವು ಪರ್ಚೇಸ್ ಮಾಡಿ ಪ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.